ಭಾರತದಲ್ಲಿ ಅಂತ ಹೇಳಿ. ಅಂದರೆ ನೀವು ಕೇಳ್ತಿರೋ ಪ್ರಶ್ನೆ ಧ್ಯಾನ ಮಾಡೋ ಅಗತ್ಯ ಏನು ಅಥವಾ ಮಾಡಬೇಕಾ ಬೇಡವಾ ಅನ್ನೋಂಥದ್ದು. ಈಗ ನೋಡಿ, ಪೂಜೆಗಳಲ್ಲಿ ಎರಡು ವಿಧ ಇದೆ. ಒಂದು ಸದಾಚಾರ, ಒಂದು ವಾಮಾಚಾರ. ಸದಾಚಾರ ಮಾಡ್ತಕ್ಕಂಥ ಪೂಜೆ ಎಲ್ಲ ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ ಅದು ಇದು ನಿತ್ಯ ನಡೀತಾ ಇರುತ್ತೆ. ಹಬ್ಬ ಹರಿದಿನಗಳು ಪ್ರತಿದಿನ ಬೆಳಗ್ಗೆ ಸಂಜೆ 3 ಹೊತ್ತು ನಡೀತಾ ಇರುತ್ತೆ. ಅದು ಸದಾಚಾರ. ಚರ್ಚಲ್ಲಿ ಪ್ರಾರ್ಥನೆ ಮಾಡೋದು ಸದಾಚಾರ, ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋದು ಸದಾಚಾರ. ಚರ್ಚಲ್ಲಿ ಪ್ರಾರ್ಥನೆ, ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋದಾಗೆ ನಾವು ಮನೆಯಲ್ಲಿ ಪ್ರಾರ್ಥನೆಯೇ ಮಾಡೋದು, ಅದು ಸದಾಚಾರ ಆಯಿತು. ಅದು ಮತ್ತೇನಾಗುತ್ತೆ, ಜಾತಕದಲ್ಲಿ ಗ್ರಹಗಳ ಸ್ಥಿತಿ ಗತಿ ಯುತಿಯನ್ನು ಅನುಸರಿಸಿ ಪ್ರತಿಯೊಬ್ಬ ಮಾನವನ ಜೀವನ ರೂಪಿತವಾಗುತ್ತೆ. ಜ್ಯೋತಿಷ್ಯವನ್ನು ನಾವು ಉಲ್ಲೇಖ ಮಾಡಿದಾಗ ತನ್ನ ಜೀವನವನ್ನು ಮನುಷ್ಯ ರೂಪಿಸ್ಕೊಳ್ಳೋದಕ್ಕೆ ಜ್ಯೋತಿಷ್ಯ ಸಹಕಾರಿಯಾಗುತ್ತೆ. ಏನು ಬದಲಾವಣೆ ಮಾಡೋಕ್ಕಾಗಲ್ಲ, ಏನಾಗುತ್ತೆ ಏನೋಗುತ್ತೆ ಅಂತ ಹೇಳುತ್ತೆ. ಅಂದರೆ ಇಂದಿನ ಕಾಲದಲ್ಲಿ ಹೇಳ್ತಿದ್ರು, ಈಗಲೂ ಹೇಳ್ತಾರೆ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಹಾಲಯ, ಹಡೆ ಬರತಕ್ಕಂತೆ ಎಲ್ಲವೂ ಸಿಗುತ್ತೆ ಅಂತ ಹೇಳಿದ್ದಾರೆ ಹಿರಿಯರು. ಏನು ಸಿಗುತ್ತೆ ಅಂತ ನೋಡ್ಕೊಳ್ಳೋಕ್ಕೆ ಇರ್ತಕ್ಕಂಥ ಸಾಧನ ಜ್ಯೋತಿಷ್ಯ. 100ಕ್ಕೆ 100 ಭಾಗ ಜ್ಯೋತಿಷಾಸ್ತ್ರವನ್ನು ಸಮರ್ಥನೆ ಮಾಡಿ ಹೇಳ್ಬೋದು. ಗ್ರಹಗಳಿಂದಲೇ ಇಹವು, ಗ್ರಹಗಳಿಂದಲೇ ಪರವು, ಗ್ರಹಗಳಿಂದಲೇ ಸಕಲ ಸಂಪದವು ಲೋಕಕ್ಕೆ, ಗ್ರಹಗಳೇ ಮಾಣಿಕ್ಯ ಸರ್ವಜ್ಞ ಅಂತ. ಗ್ರಹಗಳೇ ಎಲ್ಲವೂ, ಸರ್ವಂ ಗ್ರಹಾಧೀನಂ ಜಗತ್ ಅಂತ, ಎಲ್ಲವೂ ಗ್ರಹಗಳಿಂದಲೇ ನಡೆಯುತ್ತೆ. ಹೀಗೆ ನಡೀತಾ ಇದ್ದಾಗ ಸದಾಚಾರದಲ್ಲಿ ಮಾಡ್ತಕ್ಕಂಥ ಪೂಜೆ ಪುರಸ್ಕಾರಗಳು ಒಂದು ರೀತಿಯಲ್ಲಿ ಪ್ರಯೋಜನ ಆದಾಗ, ವಾಮಾಚಾರದಲ್ಲಿ ನೀವು ಹೇಳಿದ್ರಲ್ಲ, ಈ ಗ್ರಹಗಳ ಸಮಯದಲ್ಲಿ ವಾಮಾಚಾರ ಅನ್ನೋದಕ್ಕಿಂತ ಸದಾಚಾರದಲ್ಲಿರ್ತಕ್ಕಂಥ ಪ್ರಾರ್ಥನೆಗಳನ್ನು, ಇವರು ನನ್ನ ಮೊದಲೇ ಹೇಳಿದಾಗೆ ಕುಲದೇವತು ಅಥವಾ ಇಷ್ಟ ದೇವರುಗಳನ್ನು ನಾವು ಕುರಿತು ಜಪ ಮಾಡಿದಾಗ, ಜಪ ಧ್ಯಾನ ಪ್ರಾರ್ಥನೆ ಅದು 108 ಸರಿ ಇರ್ಬೋದು ಜಪಮಾಲೆ ಇಟ್ಕೊಂಡು, ಅಥವಾ 1000, ಅಥವಾ ಗ್ರಹಗಳ ಜಪ ಅದು 6000, 7000, 18000, 20000 ಇದೆ ಗ್ರಹಗಳಿಗೆ, ತನ್ನ 120 ವರ್ಷ ಇದಕ್ಕೆ. ಆ ಒಂದು ಜಪವನ್ನು ಮಾಡಿದಾಗ ಅದು ಕಾರ್ಯಸಿದ್ಧಿ ಆಗುತ್ತೆ ಅಥವಾ ಜಪನೇ ಸಿದ್ಧಿ ಆಗುತ್ತೆ, ನಮ್ಮ ಅಧೀನಕ್ಕೆ ಬರುತ್ತೆ ಅಂತಕ್ಕಂಥ ಅಂಶವನ್ನು ಪ್ರತಿಪಾದನೆ ಮಾಡಿ ಜ್ಯೋತಿಷಾಸ್ತ್ರದ ಉಲ್ಲೇಖ ಇದೆ. ಹೀಗಿದ್ದಾಗ ಇಂಥ ಒಂದು ಸಮಯದಲ್ಲಿ ನಾವು ಇದನ್ನು ಪ್ರಯೋಗ ಮಾಡಿದಾಗ ಖಂಡಿತವಾಗಲೂ ಫಲ ಸಿಗುತ್ತೆ ಅಂತ ಈಗಾಗಲೇ ಬಹಳಷ್ಟು ಜನ ಮಾಡಾಗಿದೆ, ಮುಂದೇನು ಭವಿಷ್ಯದಲ್ಲಿ ಮಾಡ್ತಾರೆ, ಈಗಲೂ ನಡೀತಾನೆ ಇರುತ್ತೆ. ಇದು ನಡೀತಾನೇ ಇದೆ, ಯಾವಾಗಲೂ ನಡೀತಾನೆ ಇರುತ್ತೆ. ಇದನ್ನು ಕೆಲವರು ನಂಬೋದು, ನಂಬದೇ ಇರ್ಬೋದು. ಏಕೆಂದರೆ ಬಹಳಷ್ಟು ಎಲ್ಲರಿಗೂ ಅರ್ಥ ಆಗಂಗೆ ಹೇಳೋದಾದರೆ, ಗ್ರಹಣ ನಂಬೋದು, ದೇವ್ರು ನಂಬೋದು, ಧರ್ಮ ನಂಬೋದು ಒಂದು ಸೈಡಲ್ಲಿ ಇಟ್ಕೊಂಡಾಗ ನೋಡಿ, ಕ್ರಿಶ್ಚಿಯನವರು ನಮ್ಮ ಹಿಂದೂ ದೇವ್ರಿಗೇನು ಪೂಜೆ ಮಾಡಲ್ಲ, ಆವಾಗ ನಮ್ಮ ಹಿಂದೂ ದೇವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ. ಮುಸ್ಲಿಮಾನರು ನಮ್ಮ ಹಿಂದೂ ದೇವ್ರೇನು ಪೂಜೆ ಮಾಡಲ್ಲ, ನಮ್ಮ ದೇವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ. ಜಗತ್ತಿನ 750 ಕೋಟಿ ಏನು ಜನ ಇದ್ದಾರೆ, ಒಂದು ರಾಶಿಗೆ 60-70 ಕೋಟಿ ಬರ್ತಾರೆ. ಒಂದು ರಾಶಿಗೆ 60-70 ಕೋಟಿ ಬಂದಾಗ ಆ 30 ಡಿಗ್ರಿಯಲ್ಲಿ ಇರ್ತಕ್ಕಂಥ ನಕ್ಷತ್ರಗಳೇನಿದೆ, ಆ ನಕ್ಷತ್ರಗಳಲ್ಲಿ ಇರ್ತಕ್ಕಂಥ ಪಾದಗಳೇನಿದೆ, ಅದರಲ್ಲಿ ಇರ್ತಕ್ಕಂಥ ಡಿಗ್ರಿಗಳಲ್ಲಿ ಏನು ಹುಟ್ಟಿರ್ತಾರೆ ಜನ, ಅವರವರ ಕರ್ಮಾನುಸಾರ ಹುಟ್ಟಿರ್ತಾರೆ ಅಂತ. ಎಲ್ಲವೂ ಪೂರ್ವಾರ್ಜಿತ ಕರ್ಮ ಫಲವನ್ನು ಅನುಭವಿಸಲು ಜನಿಸಿರ್ತಕ್ಕಂಥ ಮಾನವರು ನಾವಷ್ಟೇ, ನೆಪ ಮಾತ್ರ ಅಷ್ಟೆ. ಹೀಗಿದ್ದಾಗ ಅವರವರ ಕುಲಧರ್ಮಕ್ಕೆ ಅನುಸಾರವಾಗಿ ನಾವು ಜಪ ಮಾಡಿಕೊಂಡು, ಧ್ಯಾನ ಮಾಡಿಕೊಂಡು, ನಂಬಿಕೆಯಿಂದ ನಾವು ನಡೆದಾಗ ಅದು ನಮಗೆ ಸಿದ್ಧಿಯಾಗುತ್ತೆ ಅಂತ. ಅಂದರೆ ಸದಾಚಾರದಲ್ಲಿ ಮಾಡ್ತಕ್ಕಂಥ ಪೂಜೆಗಿಂತ ಈ ಒಂದು ಸಮಯದಲ್ಲಿ ವಾಮಾಚಾರ ಅಂತ ಇದಕ್ಕೆ ಹೇಳ್ತೀವಿ. ಈ ವಾಮಾಚಾರದಲ್ಲಿ ಅಂದರೆ ಈಗ ಬಲಿಪೀಠಗಳಿದೆ, ನೀವು ಸಾಮಾನ್ಯವಾಗಿ ಕೇರಳ ಕಡೆ ಹೋದಾಗೆಲ್ಲ ನಾನ್ ವೆಜ್ ದೇವರಿಗೆ ನೈವೇದ್ಯ ಮಾಡ್ತಾರೆ, ಪ್ರಸಾದವಾಗಿ ನಾನ್ ವೆಜ್ನೇ ಕೊಡ್ತಾರೆ. ಈ ರೀತಿ ಇರುತ್ತೆ. ಸೊ ನಾನ್ ವೆಜ್ ತಿನ್ನಬಾರ್ದು ಅನ್ನೋ ಪ್ರಶ್ನೆಯಲ್ಲಿ ಬರೋದೇ ಇಲ್ಲ, ಅಥವಾ ಇಡಬೇಕು ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಹೀಗೆ ಅಲ್ಲಲ್ಲಿನ ಸ್ಥಳಗಳ ಒಂದು ಪದ್ಧತಿ ಅನುಸಾರವಾಗಿ ಈ ಒಂದು ಕ್ರಮ ನಡ್ಕೊಂಡು ಹೋಗ್ತಾನೆ ಇದೆ. ಆವತ್ತಿಂದ ನಡೀತಾ ಇದೆ, ಇವತ್ತು ನಡೆಯುತ್ತೆ, ಮುಂದೆನೂ ನಡ್ಕೊಂಡು ಹೋಗ್ತಾ ಇರುತ್ತೆ. ಹೀಗಿದ್ದಾಗ ಈ ಒಂದು ಸಮಯದಲ್ಲಿ ನಾವು ನಿಜವಾಗಲೂ ನಮ್ಮ ಇಷ್ಟ ದೇವರುಗಳನ್ನು ಅಥವಾ ನಮಗೆ ಇಷ್ಟವಾದ ವಸ್ತುಗಳನ್ನು ಮನದಲ್ಲಿ ನೆನೆಸ್ಕೊಂಡು ನಾವು ಜಪ ಮಾಡಿದಾಗ, ಯಾವಾಗ ರಾತ್ರಿ 10 ಗಂಟೆಯಿಂದ ಮತ್ತು ಮಧ್ಯರಾತ್ರಿ 1 ಗಂಟೆವರೆಗೂ ನಿತ್ಯ ಜಪ ಮಾಡಿದಾಗ ಎಷ್ಟಾದರೆ ಅಷ್ಟು ನಿಜವಾಗಲೂ ಸಿದ್ಧಿಯಾಗುತ್ತೆ, ಮನಸ್ಸಿಗೆ ಒಂದು ಹಗುರ ಬರುತ್ತೆ ಅಂತಕ್ಕಂಥ ಅಂಶವನ್ನು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನು ಓದಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನನ್ನ ಇಚ್ಛೆ ಅಥವಾ ನನ್ನ ಸ್ವಂತ ಬುದ್ಧಿಯಿಂದ ನಾನು ಏನು ಹೇಳ್ತಿಲ್ಲ, ಏನು ಓದಿದ್ದೀವಿ ಅದನ್ನು ಹೇಳ್ತಾ ಇದ್ದೀವಿ. ನಾವು 20 ವರ್ಷಗಳಿಂದ ಕಾಲೇಜ್ ನಡೆಸಿ ದಿವ್ಯಜ್ಯೋತಿ ಕಾಲೇಜ್ ಆಫ್ ಅಸ್ಟ್ರಾಲಜಿ ಅಂತೇಳಿ ಸ್ಯಾನ್ಸ್ಕ್ರಿಟ್ ಯೂನಿವರ್ಸಿಟಿಯಲ್ಲಿ ಪ್ರತಿಯೊಬ್ಬರೂ ಕಲಿಬೇಕು ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ರಮಣಶಾಸ್ತ್ರ, ರತ್ನಶಾಸ್ತ್ರ ಅಂತೇಳಿ ಇವತ್ತು ಸಬ್ಜೆಕ್ಟ್ ಆ್ಯಡ್ ಮಾಡಿದ್ದೀವಿ. ಇವತ್ತು ಎಲ್ಲರೂ ಸ್ಯಾನ್ಸ್ಕ್ರಿಟ್ ಯೂನಿವರ್ಸಿಟಿಯಲ್ಲಿ ಈ ಸಬ್ಜೆಕ್ಟ್ಗಳಿದೆ. ಇದನ್ನು ಕಲಿಯೋದ್ರಿಂದ ಸರ್ಕಾರದಿಂದ ಸೀಲು ಸೈನ್ ಹಾಕಿ ಎಲ್ಲರಿಗೂ ಸರ್ಟಿಫಿಕೇಟ್ ಬರುತ್ತೆ. ಈ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಇದನ್ನು ಕಲಿತಾಗ ಬಹಳಷ್ಟು ಎಲ್ಲರಿಗೂ ಇದ್ರ ಬಗ್ಗೆ ನಂಬಿಕೆ ಬರುತ್ತೆ ಅಂತ ಹೇಳ್ಬೋದು.